ಈಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಸಂವತ್ಸರ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ನಡುವೆ ಎಷ್ಟು ತುಳಿತಾರೋ ತುಳಿದೇ ತುಳಿತಾರೆ, ತುಳಿಸ್ಕೊಳ್ಬೇಕು ಅಂತ ಹೇಳಿ ಈ ಹಿಂದೆ ಪರಮೇಶ್ವರ್ ಅವರು ಆಡಿದಂತಹ ಮಾತು, ಹಳೆಯ ವಿಡಿಯೋ ವೈರಲ್ ಆಗ್ತಿದೆ. ಡಾಕ್ಟರ್ ಡಿ ಪರಮೇಶ್ವರ್ ಅವರ ಮಾತಿನ ವಿಡಿಯೋವನ್ನ ಅವರ ಫ್ಯಾನ್ಸ್ ಇದೀಗ ಹರಿಬಿಟ್ಟಿದ್ದಾರೆ. ಮೊನ್ನೆ ಪರಮೇಶ್ವರ್ ಅವರನ್ನ ಅಭಿಮಾನಿಯೋರ್ವರು ಕರ್ಣನಿಗೆ ಹೋಲಿಸಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ಪರಮೇಶ್ವರ್ ಅವರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಪರಮೇಶ್ವರ್ ಫ್ಯಾನ್ಸ್ ಎಂಬ ಅಧಿಕೃತ ಅಕೌಂಟ್ನಲ್ಲಿ ವಿಡಿಯೋ ವೈರಲ್ ಆಗಿದೆ. ತುಳಿತಾರೆ, ತುಳಿಸ್ಕೊಳ್ಬೇಕು. ಎಷ್ಟು ಬಾರಿ ತುಳಿಸ್ಕೊಳ್ಬೇಕು? ನಮ್ಮ ಹಿರಿಯಣ್ಣ ಖರ್ಗೆ ಒಂದು ಕಾಲು ಎತ್ತಿ ಇಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ಲಿಲ್ಲ ರೀ, ತಪ್ಪಿಸ್ಕೊಂಡ್ರು, ನನಗೆ 3 ಬಾರಿ ತಪ್ಪಿ ಹೋಯ್ತು ಅಂತ ಹೇಳಿ ಪರಮೇಶ್ವರ್ ಅವರು ಈ ಹಿಂದೆ ಆಡಿದಂತಹ ಮಾತು. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ? ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮ. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಂದ್ರೆ ತಪ್ಪಿಸ್ಕೊಂಡ್ರು. ನನಗೆ 3 ಸಾರಿ ತಪ್ಪಿದೆಯಪ್ಪ, 3 ಸಾರಿ ತಪ್ಪಿದೆ. ಹಂಗೂ ಹಿಂಗೂ ಹೆಂಗೋ ಮಾಡ್ಕೊಂಡು ಬೇಡ ಬೇಡ ಅಂತ ಹೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಹೋರಾಟ ಅನ್ನೋದು ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ?